ಕಡು ನಿಮ್ದು ಐತೇನ್ರಿ ಇದು ಹೈಟ್ ತೊಗೋದ್ರಿ ಇದ್ರ ಶೋಲ್ಡ್ರ್ ಬ್ಯಾಕ್ ಸೈಡ್ ರೀ ಪರ್ಫೆಕ್ಟ್ ಮಾರ್ಕ್ ಸಿಗುದಿಲ್ಲ ರೀ ಕಟೋರಿ ಐತಲ್ರಿ 13 ಪ್ಲಸ್ 1 ಇಂಚ್ ಎಷ್ಟು ಆತ್ರಿ 14 ರೀ ಪೈಲ ಕಟೋರಿಗ್ರಿ ಹಿಂದಿನ ತಕೋಬೇಕ್ರಿ ಬ್ಯಾಕ್ ತಯಾರು ಮಾಡೋದ್ರಿ ಆಯ್ತ ಮುಂದೆ ಫ್ರಂಟ್ ರೀ ಇದು 14 ಆತ್ರಿ ನೋಡ್ರಿ 14 ರೇಷಕ್ಕೆ ಕೊಳ್ರಿ ನೋಡ್ರಿ ನೀವು ನೋಡ್ಬೇಕಲ್ರಿ ಎಷ್ಟೈತ್ರಿ ಕೋಳ 9 ಐತಿ 9.7 ರೀ ರೀ ಅವನೇ 3 ಕೋಳ ಇದೇನು ತೀಗಿ ಬಿಡ್ರಿ ಹಾಂ ರೀ ರೌಂಡ್ ಕೊಳ್ಳ ಐತ್ರಿ ಹಾಂ ರೌಂಡ್ ಕೊಳ್ಳರಿ ಏನು ಅದ್ರ ಚೇಂಜ್ ಮಾಡಂಗಿಲ್ಲ ಮಾಪ್ ಏನೈತೆ ಅದರಲ್ಲಿ 32 ನಡ ಐತ್ರಿ 8 ಬರ್ತೈತೆ ರೀ 8 ಪ್ಲಸ್ 1 ಇಂಚ್ ಎಷ್ಟು ರೀ 1 8 ಪ್ಲಸ್ 2 ಎಷ್ಟಾತ್ರಿ 8 9 10 10 ರೀ ಪ್ಯಾಟ್ರನ್ ತಯಾರಿರ್ತಾರೆ ಅವತ್ತು ಒಂದು ಜಿರಾಫ್ ಕೊಡೋದು ಅಂದ್ರೆ ಒಂದು ತಯಾರು ಅಷ್ಟಕ್ಕೆ ಇಷ್ಟಕ್ಕಂತ ಬೇರೆ ಬರಂಗಿಲ್ಲ ರೀ ಅಡ್ಜಸ್ಟ್ಮೆಂಟ್ ನಾವು ಮಾಡ್ತೀವಿ ನೋಡ್ರಿ ಇಲ್ಲಿ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಹಾಂ ರೀ ಅದಕ್ಕೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಇದು ಬರ್ಕೊಂಡರೆ ನೀವು ರೀ ಅದು 9 10 ಅಲ್ರಿ 9 10 ಅಂತ ಬರ್ದಾರಿ ಬರ್ದೇನ್ರಲ್ಲ ಟೋಟಲ್ 10 ಐತಿಲ್ರಿ ಅಂದ್ರೆ ಚಾತಿ 10 ಇದ್ದಾರ್ದ ಅಷ್ಟು ಇಟ್ಟು ಕಟ್ ಮಾಡಾಕ್ರಿ ನಡಕ್ಕೆ ಸಂಬಂಧಿಸಿದೆ ಅದಲ್ಲೇ ನಡಕ್ಕೆ 10 9 ಇದ್ದಾರ್ದ ಅದು ನೀಟ್ ಕಟ್ ಮಾಡೋದ್ರಿ ಅಂದ್ರೆ ನೀವು ರೂಢ ಆಗುತ್ತಂತಾರೆ ರೂಢ ಆಗೋತನಕ ನೀವು ಪೇಪರ್ ಕಟಿಂಗ್ ಮಾಡ್ಬೋದಾ ಹಾಂ ರೀ ಇಂಥ ಕಸ್ಟಮರ್ಗೆ ಇಷ್ಟು ಕೊಂಡೋದು ಗೊತ್ತಾತನ ಅಂತ ಯೂಸ್ ಮಾಡೋದ್ರಿ ನಮಗೆ ಹಂಗ್ರಿ ಹಂಗೆ ಬಂದ್ರು ಕುಣಿಸ್ಕೊಳ್ಳೋದು ಬರ್ತೈತಿ ಹಾಂ ರೀ ಅದ್ರ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ರೀ ಐತನ್ರಿ ಅಕ್ಕವ್ರು ನಿಮ್ಗೆ ಏನೂ ತಿಳಿಯೋತಾರೆ ನನಗೆ ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತೀನಿ ಬಿಟ್ಟಿರಿ ಕೇಳಂಗಿಲ್ಲ ರೀ ತೆಪ್ಪಿದ್ನ ಇಲ್ಲಿ ಹೇಳ್ತನ್ರಲ್ಲ ತಿದ್ದುಪಡಿ ಮಾಡಾಕ ನಾ ಕೂತೀನಿ ನಾ ಬಂದಿಲ್ಲಿ ಇಲ್ಲೇ ಬಂದು ಕಲಿತಂದ್ರೆ ಹೆಂಗೆ ಆಗೋದ್ರಿ ಮನ್ಯಾಗ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ನೀವು ಎಲ್ಲಿ ತೆಪ್ತನ ಅಲ್ಲಿ ಮನ್ಯಾಗ ಗೊತ್ತಾಗತ್ತೆ ರೀ ಇಲ್ಲಿ ಗುರುತಾಗಂಗಿಲ್ಲ ರೀ ನಿಮ್ಗೆ ಈಗ ಅವ್ರು 3 ದಿವ್ಸ ತೆಪ್ಪ್ಯಾರ ಇದು ಕರೆಕ್ಟ್ ಮಾಡ್ಕೊಂಡು ಬಂದಾರ್ರಿ ಬಂದಿರಲಿಲ್ಲ ರೀ ಹಾಂ ರೀ ಒಂದೊಂದು ದಿವ್ಸ ಒಂದೊಂದು ಧ್ಯಾನ ತೆಪ್ಪೋದ ರೀ ಅಂಕಲ್ ರೀ ಇದು ಕಟೋರಿ ಎಲ್ಲರದ್ದು ಸೈಜ್ ಒಂದೇ ಇರ್ತೈತೇನ್ರಿ ಇದು ಎಲ್ಲ ಸೈಜ್ ಮೇಲೆ ಬರೋಂಗಿಲ್ಲ ರೀ ಪ್ರತಿಯೊಬ್ಬರು ಡಿಫ್ರೆಂಟ್ ಬರೋದ್ರಿ 8 9 ಇರ್ತದೆ ಇದು 8 9 ರೀ ನಮ್ಮ ಸೈಜ್ ಆದ್ರೆ ನಮ್ಮದು ಬೇರೆ ಏನು ರೀ ಬೇರೆ ಬರ್ತದೆ ಇದ್ರಾಗ ಮತ್ತೆ ಸಣ್ಣ ಸೈಜ್ ಬರ್ತಾವೆ ರೀ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದು ಒಂದೇ ಸೈಡ್ ಮಾಡೋದಕ್ಕೋಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದಾದ್ರೂ ರೀ ಹಾಂ ಬ್ಯಾಕ್ ಸೈಡ್ ಹೋದ್ರೆ ನಿಮ್ಮ ಸಂಬಂಧ ವೇಟಿಂಗ್ ನಿಂತೀನಿ ಅರ್ಧ ತಾಸು ನೀವು ಅಂದಿರಲಿ ನೀನು ಕಲಿಸ್ರಿ ಅಂತ ಹೇಳ್ರಿ ಅಂತ ಹೇಳ್ತೀರಿ ಮತ್ತು ನೀವು ಲೌಕರ್ ಬರೋಂಗಿಲ್ಲ ಮಸ್ತ ಕಟಿಂಗ್ ಯಾಕೆ ಮಾಡಿರಿ ವೇಸ್ಟ್ ಆದರೂ 30 ರೂಪಾಯಿದ ವೇಸ್ಟ್ ಆಗಿರ್ತದೆ ರೀ ಮತ್ತು ಕಲಿಯಾಕೆ ಚಲೋ ಅನ್ಸುತ್ತೆ ನೀವು ಇದು ಅದಿಂದ್ರೆ ಏನು ತೊಗೋದ್ರಿ ಇಲ್ಲಿ ಪರ್ಫೆಕ್ಟ್ ಕೂತೈತಿಲ್ಲ ಈಗ ಗುರ್ತಾಕೈತೆ ನೋಡ್ರಿ ಕರೆಕ್ಟ್ ಆಗ್ತಿಲ್ಲ ರೀ ಎಕ್ಸ್ಟ್ರಾ ಇಲ್ಲಿ ಹೆಚ್ಚು ಮಾಡಿದ್ದು ಗೊತ್ತಾತನ್ರಿ ಫ್ರಂಟ್ ಹೆಚ್ಚಾತ್ರಿ ಇಲ್ಲಿ ಹೆಚ್ಚಾತು ಈಚೆಗಡೆ ಹೆಚ್ಚು ಮಾಡ್ಕೊಂಡ್ರಿ ಅಡ್ಜಸ್ಟ್ಮೆಂಟ್ ಆಗ್ತಿಲ್ರಿ ಎಲ್ಲ ಪ್ಯಾಟ್ರನ್ ತೆಗಿಯೋಕ್ಕೂ ಕಲಿಬೇಕ್ರಿ ನೀವು ಅದು ವಿಡಿಯೋ ನೋಡ್ರಲ್ಲ ಪ್ಯಾಟ್ರನ್ ತೆಗೆದೈತಿರಲ್ಲ ಅದನ್ನು ಕಟ್ ಮಾಡಿರಲಿ ಪೇಪರ್ ಕಟಿಂಗ್ ಐತೆ ನೋಡ್ರಿ ನೀವು ಯಾವ ಸೈಜ್ ಮೇಲೆ ಹೆಂಗೆ ಬೇಕಂತ ತೆಗಿಬೋದು ದಿವ್ಸಿಗೆ ಒಂದು ಬ್ಲೌಸ್ ಆಗ್ಬೇಕ್ರಿ ನಿಮ್ಮದು ಹೊಲಿದು ಕಟ್ ಮಾಡಿ ಹೊಲಿದು ಆಗ್ಬೇಕ್ರಲ್ಲ ಕಲಿಯಾಗ್ರಿ ವಾರಗಟ್ಟಲೆ ಅದು ಒಂದು ಬ್ಲೌಸ್ ಹೊಲಿದ್ರೆ ಅಂದ್ರೆ ಮತ್ತೆ ಏನು ಹೋಗುತ್ತೆ ಅದು ಯೂಸ್ ಉದ್ದು ಸ್ಲೀವ್ಸ್ ಐತೆ ಹಾಂ ಸ್ಲೀವ್ 1 ಮೀಟ್ರ್ ಅಷ್ಟೇ
ಹೈಟ್ ಎಷ್ಟು ಐತ್ರಿ ಇದ್ರದ್ದು 10 ಐತ್ರಿ 10 ಫಿಟ್ಟಿಂಗ್ ಎಷ್ಟು ಇರ್ಬೇಕು ರೀ ಅವ್ರದ 9 ಅಂದ್ರೆ 10 ಬರೋದೈತೆ ರೀ ಇವತ್ತು ರೀ 1.5 ಇಂಚ್ ಎಷ್ಟ್ರ ರೀ ಅವ್ರದ್ದು ಎಷ್ಟು ಐತ್ರಿ ಹೈಟ 10 ಅಂದ್ರೆ ನಾವು ಎಷ್ಟು ಹೇಳ್ಬೇಕು ರೀ 11 ಅರ್ಧ ಇಂಚ್ ಹೊಲಿಗೆ ಆಗ್ರಿ 1 2 3 ಇಂಚ್ ಇಳಿಸ್ಕೋಬೇಕ್ರಿ 1 2 8 ಇಳಿಸ್ಕೋಬೇಕ್ರಿ ಎಷ್ಟೈತೆ ನೋಡ್ರಿ ಅದು ಸುತ್ತಳತೆ ಸುತ್ತಳತೆ 8 ನಾವು ಎಷ್ಟು ಹೇಳಿದ್ರಿ 9 ಇರಬೇಕು 1 ಇಂಚ್ ಎಕ್ಸ್ಟ್ರಾ ನಾನು ಅಲ್ಲಿ ಮಿಸ್ಟೇಕ್ ಮಾಡೀನಿ ಮಿಸ್ಟೇಕ್ ಮಾಡಿದ್ದು ಜಾಯಿಂಟ್ ಹಾಕಿರಿ ಕುಯ್ತನ್ರಿ ಅಂತ ಇಲ್ಲೇ ಹೊಲ್ಕೊಂಡು ಹೋದ್ನಿರಲ್ಲ ಅಲ್ರಿ ಬಿಡ್ಲೇ ಇಲ್ರಿ ಭಾಳ ಕೆಟ್ರಿ ಕಲಿಯಬೇಕತ್ತೆ ಬಂದಿರಿ ಬಿಡ್ರಿ ನೀವು ಸೇಫ್ ತಗೋದ್ರಿ ಹಾಂ ರೀ ಸೆಂಟರ್ ಈಚೆಗಡೆ ಸ್ವಲ್ಪ ಡಬ್ಬ ಐತ್ರಿ ಜಾಯಿಂಟ್ ಹಾಕೋಬೇಕ್ರಿ ವಿಡಿಯೋ ತೋರಿಸ್ಬಿಟ್ರಿ ಕಟ್ ಮಾಡೋದು ಬಿಡ್ರಿ ಎಡಿಟ್ ಆಗೋದು ಸೇಫ್ ರೀ ಬ್ಯಾಕ್ ಇದು ಅದರಿಂದ ಬ್ಯಾಕ್ ಸೈಡ ಗುರ್ತ ಫ್ರಂಟ್ ರೀ ಯಾತ್ರೆ ಕ್ರಾಸ್ ಪಟ್ಟಿ ತೆಗಿಬೇಕು ರೀ ಹೈಟ್ ಇದೆಷ್ಟೈತೆ ನೋಡೋದು 11 ಐತಿ ಅರ್ಧ ಇಂಚ್ ಡಿಫ್ರೆನ್ಸ್ ರೀ 10 2.2 ಐತ್ರಿ ನಾವು ಎಷ್ಟು ಹಿಡ್ಬೇಕು ರೀ 2.2 ಅಂದ್ರೆ 3 ಇರ್ಬೇಕ್ರಿ ಎಷ್ಟು ಹಿಡ್ಬೇಕು ರೀ ಅರ್ಧ ಇಂಚ್ ಎಕ್ಸ್ಟ್ರಾ ರೀ ಹೊಲಿಗೆದು ಅಷ್ಟೇ ಹೊಲಿಗೆ ಅಷ್ಟೇ ಎಕ್ಸ್ಟ್ರಾ ಇದು ಅಸ್ತರ ಐತ್ರಿ ಅದಕ್ಕೆ ಅಸ್ತರ ವಿದೌಟ್ ಅಸ್ತರ ರೀ